ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ನನ್ನ ಚಾನಲ್ಗೆ. ಎಷ್ಟೊಂದು ದಿನ ಆದಮೇಲೆ ನಾನು ಬರ್ತಾ ಇರೋದು. ಆ್ಯಂಡ್ ಇದು ನನ್ನ ಬರ್ಡೇ ಬ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಬರ್ಡೇ ನಂದು 21st ಡಿಸೆಂಬರ್. ಇವತ್ತು 22nd ಡಿಸೆಂಬರ್. ನೆನ್ನೆ ಎಲ್ಲಿಗೋ ಪ್ಲ್ಯಾನ್ ಮಾಡಿದ್ವಿ. ಸೊ ಪ್ಲ್ಯಾನ್ ಮಾಡಿದರೆ ಆ ಬ್ಲಾಗ್ ಮಾಡಬೇಕಂತ ಫುಲ್ ಫಿಕ್ಸ್ ಆಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಪ್ಲ್ಯಾನ್ ಫ್ಲಾಪ್ ಆಗಿ ಆ್ಯಂಡ್ ಸಮಥಿಂಗ್ ಎಲ್ಸ್ ಆಯಿತು. ನಾನು ಅಮ್ಮ ಆ್ಯಕ್ಚುಲಿ ನಾವು ಟೆಂಪಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಮಡಿವಾಳಲ್ಲಿ ಒಂದು ಟೆಂಪಲ್ ಇದೆ, ಆ ಟೆಂಪಲಿಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಬಟ್ ಏನೋ ಹೀಗೆ ಕ್ಯಾನ್ಸಲ್ ಆಯಿತು ಆ ಟೆಂಪಲು. ಅದಾದಮೇಲೆ ಫುಲ್ ಬೇಜಾರಾಗಿ ದೆನ್ ಓಕೆ ಎಲ್ಲನ ಆಟ ಆಡೋಕ್ಕೆ ಹೋಗೋಣ ಅಂತ ದೆನ್ ವಿ ವೆಂಟ್ ಫಾರ್ M5 ಮಾಲಿಗೆ ಹೋದ್ವಿ. M5 ಮಾಲಲ್ಲಿ ಲೈಕ್ ಗೇಮ್ಸ್ದು ಕಾರ್ಡ್ ಬರುತ್ತಲ್ವಾ, ಆ ಕಾರ್ಡ್ ತೊಗೊಂಡು ಒಂಥರ ಸೌಂಡ್ ಮಾಡ್ತಾಯಿದೆ, ನನಗೆ ಇರಿಟೇಷನ್ ಮಾಡ್ತಾಯಿದೆ. ಓಕೆ, ಕಾರ್ಡ್ ತೊಗೊಂಡು ಕಾರ್ಡಲ್ಲಿ ಗೇಮ್ಸ್ ಆಡಿದ್ವಿ. ಇಟ್ ವಾಸ್ ಲೈಕ್ 18 ಪ್ಲೇಸ್ ಏನೋ ಇತ್ತು. ಆ್ಯಂಡ್ ವಿ ಪ್ಲೇಡ್ ಲೈಕ್ ಎನಿಥಿಂಗ್. ಅದನ್ನೆಲ್ಲ ನಾನು ಆರಾಮ್ಸೆ ವ್ಲಾಗ್ ಮಾಡ್ಬೋದಿತ್ತು. ಬಟ್ ನಂಗೆ ಏನೇ ಒಂದು ವ್ಲಾಗ್ ಮಾಡಬೇಕಂದ್ರೂ ನನ್ನ ಮೈಂಡ್ ಸೆಟ್ ಆಗಿಬಿಡುತ್ತೆ. ಓಕೆ, ಐ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಮಾರ್ನಿಂಗ್ ಟಿಲ್ ನೈಟ್ ತೋರಿಸ್ಬೇಕು ಅನ್ನೋದೇ ನನ್ನ ಮೈಂಡಲ್ಲಿ ಯಾವಾಗೂ ಇರುತ್ತೆ. ಸೊ ದಟ್ ವಾಸ್ ಲೈಕ್ ಡಿಸಾಸ್ಟರ್ ಥರ. ದೆನ್ ಐ ಡೆಂಟ್ ಮೈಂಡ್, ಓಕೆ ಬಿಡು, ಬಿಕಾಸ್ ಐ ಹ್ಯಾವ್ ಸೋ ಮೆನಿ ಪ್ಲ್ಯಾನ್ಸ್ ಗೋಯಿಂಗ್ ಆನ್. ಸದ್ಯಕ್ಕೆ ಇವಾಗ ನನ್ನ ಫ್ರೆಂಡ್ಸ್ ಜೊತೆ ನಾನು ಹೋಗ್ತಿರೋದು ಕೇಕ್ ಶೋಗೆ. ಸೊ ಅವ್ರ ಜೊತೆ ಕೇಕ್ ಶೋಗೆ ಹೋಗಿ ಚೆನ್ನಾಗಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ. ಹೆಂಗೋ ನೆನೆ ತಾನೇ ನನ್ನ ಬರ್ಡೇ ಆಗಿದೆಯಲ್ಲ, ಸೊ ಅವರಿಗೂ ಸ್ವಲ್ಪ ಟ್ರೀಟ್ ಕೊಡ್ಸೋಣ ಅನ್ನೋ ಒಂದು ಇಟ್ಕೊಂಡು ಹೋಗ್ತಾ ಇರೋದು. ಆ್ಯಂಡ್ ನಮ್ಮ ಮನೆಯಲ್ಲಿ ನೆನೆ ಕೇಕ್ ಎಲ್ಲ ಕಟ್ ಮಾಡಿದ್ವಿ. ನಂಗೆ ಅನಿಸುತ್ತೆ ಸೋ ಚೈಲ್ಡಿಶ್ ಅಲ್ಲ. ಐ ಆಮ್ 20 ಇಯರ್ಸ್ ನಾವು. ಇವಾಗ ನನಗೆ 20 ವರ್ಷ. ಆ್ಯಂಡ್ ಇನ್ನೂ ಕೇಕ್ ಕಟ್ ಮಾಡ್ತಾರಲ್ಲ, ಛೇ. ಬಟ್ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಇಟ್ ವಾಸ್ ಲೈಕ್ ಜಸ್ಟ್ ನಾರ್ಮಲ್ ಡೇ ಥರ ಇತ್ತು. ಸೊ ದೆನ್ ಐ ಥಾಟ್ ಓಕೆ, ಐ ಆಮ್ ಅಡಲ್ಟಿಂಗ್ ನೌ, ಬಿಕಾಸ್ ಅದು ಕೂಡ ಒಂದು ನಾರ್ಮಲ್ ಡೇ ಆಗೇ ಇರುತ್ತೆ. ನನಗೆ ಏನೂ ಸ್ಪೆಷಲ್ ಅನಿಸ್ಲೇ ಇಲ್ಲ ನೆನ್ನೆ ನಿಜವಾಗ್ಲೂ. ಆ್ಯಂಡ್ ಏನೋ ಆಗೋಯ್ತು ಅಷ್ಟೇ, ಜಸ್ಟ್ ಡೋಂಟ್ ಬಾದರ್ ಅಬೌಟ್ ಇಟ್. ಆ್ಯಂಡ್ ಇವಾಗ ಇನ್ನೇನು ಅಷ್ಟೇ ಗೈ ಸದ್ಯಕ್ಕೆ. ಇವಾಗ ಕೇಕ್ ಶೋಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಹೆಂಗೆ ಹೋಗ್ತೀವಿ, ಯಾರ್ಯಾರನ್ನ ಮೀಟ್ ಮಾಡ್ತೀವಿ ಎಲ್ಲನೂ ನೋಡೋಣ. ಸೊ ಓಕೆ, ನಾನಿವಾಗ ನೆನ್ನೆದು ನೆನ್ನೆ ಬ್ರೇಕ್ಫಾಸ್ಟ್ನ ಇವಾಗಿನ ಬ್ರೇಕ್ಫಾಸ್ಟ್ ಥರ ತಿಂತಾ ಇದ್ದೀನಿ. ನೆನ್ನೆ ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ನಮ್ಮ ಮನೇಲಿ ರೊಟ್ಟಿ ಮತ್ತು ಏನಿದು ಇದ್ಕಿದ ಬೇಳೆ ಪಾಯಸ ಕಾಂಬಿನೇಷನ್ ಅಂತ ಅದಕ್ಕೆ. ಸೊ ಅದನ್ನ ಮಾಡಿದ್ರು. ಬಟ್ ನೆನ್ನೆ ನಂಗೆ ಟೆಂಪಲ್ ಕ್ಯಾನ್ಸಲ್ ಆಗಿದ್ದು ಇದಕ್ಕೆ ಫ್ರಸ್ಟ್ರೇಷನ್ ಆಗಿ ನಾನು ಓದ್ಕೊಳ್ಳೋಕ್ಕೆ ಅಂತ ಲೈಬ್ರರಿಗೆ ಹೋಗ್ಬಿಟ್ಟಿದ್ದೆ. ಒಂದು ಲೈಬ್ರರಿ ಇದೆ, ಅಲ್ಲಿ ಹೋಗ್ಬಿಟ್ಟಿದ್ದೆ. ದೆನ್ ಸೊ ನಮ್ಮಮ್ಮ ರೊಟ್ಟಿನೇ ಮಾಡಿಲ್ಲ ನೆನ್ನೆ ಫುಲ್ಲು. ಆಮೇಲೆ ನಾವು ಮಾಲಿಗೆ ಹೋದ್ವಲ್ಲ, ಆಮೇಲೆ ಮತ್ತೆ ನೈಟ್ ಏನು ಕೇಕೆ ತಿನ್ಕೊಂಡ್ವಿ, ಅದೇ ಹೊಟ್ಟೆ ತುಂಬೋಗ್ಬಿಡ್ತು. ಸೊ ನಾವು ಏನು ತಿಂದೇ ಇಲ್ಲ. ಈ ಹಿಟ್ಟು ಕೂಡ ಹಾಗೆ ಇದೆ, ರೊಟ್ಟಿ ಹಿಟ್ಟಿದೆ ಆ್ಯಕ್ಚುಲಿ. ಬಟ್ ನಮ್ಮಮ್ಮ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ತೊಳ್ಸಿರ್ತಾರೆ. ಸೊ ಅಕ್ಕಿ ಹಿಟ್ಟು ತಿನ್ನೋಕ್ಕೆ ಇಷ್ಟ ನಮಗೆ. ನಾವು ಕಡುಬು ಎಲ್ಲ ಮಾಡಿದ್ರೆ ನಾವು ಬೇಯಿಸೋದೇ ಇಲ್ಲ, ಹಾಗೆ ತಿನ್ಬಿಡ್ತೀವಿ. ಆ್ಯಂಡ್ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇದು ನನ್ನ ಬರ್ಡೇ ಸ್ಪೆಷಲ್. ಸೊ ದಿಸ್ ಇಸ್ ಮೈ ಔಟ್ಫಿಟ್, ಹೌ ಐ ಆಮ್ ಲುಕಿಂಗ್. ಸಕ್ಕ ಚಳಿ ಇದೆ ಆಚೆ ಕಡೆ. ಸ್ಟಿಲ್ go now. We are back on metro. ಇವಾಗ ಮೆಟ್ರೋಗೆ ಬಂದಿದ್ದೀವಿ. ಆ್ಯಂಡ್ ಮೆಟ್ರೋ ಎಕ್ಕಿದ್ದೀವಿ. ಮೇಡಮ್ ಅವರು ಆನ್ ದ ವೇ ಬರೋವಾಗ ಏನು ಮಾಡ್ಕೊಂಬಂದಿದ್ದಾರೆ ನೋಡಿ, ಈ ಶೋ ಬಸ್ಸಿಂದ ಬಿದ್ದು ಅವ್ನು ಯಾರೋ ನನ್ನ ಮಗ ಬಸ್ ಡ್ರೈವರು ಮೂವ್ ಮಾಡಿಬಿಟ್ಟಿದ್ದಾನಂತೆ. ಹೆಂಗೆ ಬೈತಿದ್ದಂತ ಸೀರಿಯಸ್ಲಿ ಹಂಗೆ ಬಂದಿದ್ದಾಳೆ, ಬೈದಿರ ಅವಳು. ನಾನು ಹೇಳಿದೆ ಅಕ್ಕ ಏನು ನೋಡೋಕ್ಕಾಗಲ್ಲ, ಪ್ಯಾಸೆಂಜರ್ ಸಿಲಿತಾ ಇರೋದು ಅಂತ ಬರುತ್ತೆ. ಆಮೇಲೆ ನೋಡಿಲ್ಲ ಅಮ್ಮ ಅಂತ. ಅಮ್ಮ ಅವಳು ಬ್ಯಾಗ್ ಕೂಡ ಕಿತ್ತೋಗಿದೆ. ಅದೇ ರೀತಿಯಲ್ಲಿ ಅವ್ರ ಮಗುವೇನೋ ದಿಸ್ ಈಸ್ ದ ಸ್ಟೋರಿ. ಆ್ಯಂಡ್ ಇವಾಗ ಮೆಟ್ರೋ ಇಂದ ವಿ ಆರ್ ಗೋಯಿಂಗ್ ಟು ಮೆಜೆಸ್ಟಿಕ್. ಆ್ಯಂಡ್ ಮೆಜೆಸ್ಟಿಕ್ ಇಂದ ವಿಲ್ ಗೋ ಇನ್ ಬಸ್. 44 ರೌಡಿ ಬಂದು ನೀನು ಹೊಡಿದ್ರೆ ಹೊಡ್ಸ್ಕೊಂತೀಯ ಅವಳು ಹೇಳಿದ್ವಿ. ಓಕೆ ಇವಾಗ ಎಂಟರ್ ಆಗ್ತಿದ್ದೀವಿ ಕೇಕ್ ಶೋ ಒಳಗೆ. ನೋಡಿ ಅಲ್ಲಿ ಏನೇನೋ ಇದೆ.
ಬಲೂನ್ಸ್ ಎಲ್ಲ ಹಾರಿಸ್ತಾ ಇದ್ದಾರೆ. ಸೊ ಒಳಗೆ ಹೋಗಿ ನೋಡೋಣ ಏನೇನಿದೆ ಅಂತ. ವಿಲ್ ಗೋ. ಆ್ಯಕ್ಚುಲಿ ಇದು ಪ್ಯಾಲೇಸ್ ಗ್ರೌಂಡ್ ಮೇ ಬಿ ಫಸ್ಟ್ ಗೇಟ್ ಅನಿಸುತ್ತೆ. ನಾವು ಇಲ್ಲೇ ಸ್ಕೈ ವಾಕ್ ಎಕ್ಕಿದ್ವಿ, ಇಲ್ಲೇ ಇಳಿದ್ಬಿಟ್ವಿ, ನಾವು ನೋಡಿಲ್ಲ ಯಾವ ಗೇಟ್ ಅಂತ. ಸೊ ವಿ ವಿಲ್ ಚೆಕ್, ವಿ ವಿಲ್ ಸಿ. ಇಟ್ಸ್ ವೆರಿ ಈಸಿ ಟು ಕಮ್ ಗೈಸ್. ಏನಿಲ್ಲ, ಮೆಜೆಸ್ಟಿಕ್ಗೆ ಬರಬೇಕಷ್ಟೇ. ಮೆಜೆಸ್ಟಿಕ್ಕಿಂದ ವಿ ಹ್ಯಾವ್ ಟು ಗೋ ಫಾರ್ ದೊಡ್ಡಬಳ್ಳಾಪುರ ಬಸ್ ಹೆಕ್ಕಬೇಕು. ದೊಡ್ಡಬಳ್ಳಾಪುರ ಬಸ್ ಹೆಕ್ಕಿದ್ರೆ ದೆನ್ ವಿ ವಿಲ್ ಕಮ್ ಹಿಯರ್. ನಿಯರ್, ಫುಲ್ ನಿಯರ್, ಜಸ್ಟ್ 2 minutes ವಾಕ್ ಅಷ್ಟೇ. ಆ್ಯಂಡ್ ಇವಾಗ ಹೋಗೋಣ ಬನ್ನಿ. 150 rupees ಕಾಸ್ಟ್ ಮಾಡ್ತಾರೆ ಫಾರ್ 1 person. ಆ್ಯಂಡ್ ನಾವು 3 ಇರೋದ್ರಿಂದ ವಿ ಪೇಡ್ ಸಮ್ 450 rupees. ಆ್ಯಂಡ್ ಇವಾಗ ಒಳಗಡೆ ಹೋಗೋಣ. ಇಲ್ಲಿ ಸೆಕ್ಯೂರಿಟಿ ಇರುತ್ತೆ. ವಿ ಹ್ಯಾವ್ ಟು ಗಿವ್ ದೆಮ್ ಆ್ಯಂಡ್ ದೆನ್ ವಿ ಹ್ಯಾವ್ ಟು ಗೋ. ಕಮ್ ಲೆಟ್ಸ್ ಗೋ. ಎಂಟರ್ ಆಗ್ತಿದ್ದಂಗೆ ನಮಗೊಂದು ಕ್ಯಾಸಲ್ ಸಿಗುತ್ತೆ. ಆ್ಯಂಡ್ ತುಂಬಾ ದೊಡ್ಡದಾಗಿ ಮಾಡಿದರು ಅದನ್ನ, ಬಟ್ ತುಂಬಾ ಚೆನ್ನಾಗಿ ಕೂಡ ಮಾಡಿದರು. ಆ್ಯಂಡ್ ಇನ್ನೂ ಆಗಿರಲಿಲ್ಲ ಅನಿಸುತ್ತೆ, ಮೇ ಬಿ ನಾವು ತುಂಬ ಬೇಗ ಹೋಗ್ಬಿಟ್ವಾ ಏನೋ ಗೊತ್ತಿಲ್ಲ. ಸೈಡಲ್ಲೆಲ್ಲ ಇನ್ನೂ ಅವರು ರೆಡಿ ಮಾಡ್ತಿದ್ರು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಓಕೆ, ಇದು ವೆಲಾಂಕನಿ ಚರ್ಚ್. ವೆಲಾಂಕನಿ ಚರ್ಚ್. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಕಾಂತಾರದು ಪಂಜುರ್ಲಿ ಇದೆ. ಹೇಳೋಣ ವೆದರ್ ನನ್ನ ಫೋನಲ್ಲಿ ನೀಟಾಗಿ ಕ್ಯಾಪ್ಚರ್ ಆಗ್ತಿದೆಯೋ ಇಲ್ವೋ. ಸೊ ದಿಸ್ ಈಸ್ ದ ಕಾಂತಾರ ಪಂಜುರ್ಲಿ. ಆ್ಯಂಡ್ ಈ ಚರ್ಚ್ ಸಕ್ಕ ದೊಡ್ಡದಾಗಿದೆ. ಆ್ಯಂಡ್ ದಿಸ್ ಈಸ್ ದ ಮಾಡರ್ನ್ ಕೇಕ್, ಕುಂಫು ಪಾಂಡಾ, ಕಾಸ್ಮಿಕ್ ಝೋಡಿಯಾಕ್ ಕೇಕ್ ಅಂತೆ. ಯಾವುದೋ ಲೇಡಿ. ವಾಟ್ ಈಸ್ ದಿಸ್? ನಿಮಗೇನಾದರೂ ಗೊತ್ತಾ ಏನಿದು ಅಂತ? ಆ್ಯಂಡ್ ದಿಸ್ ಇಸ್ ವಿಕ್ಟೋರಿಯಾ. ಅಲ್ಲೇನೋ ರೈನ್ಬೋ ಕೇಕ್ ಇದೆ. ಓಕೆ, ಅಲ್ಲೆಲ್ಲ ಹೋಗಿ ತೋರಿಸ್ತೀನಿ. ಫಸ್ಟ್ ನಾನು ನೀಟಾಗಿ ನೋಡ್ಕೊ ಬರ್ತೀನಿ ಒಂದು ಕಡೆಯಿಂದ. ಇಲ್ಲಿ ನೋಡಿ, ಇಲ್ಲಿ ಯೂನಿಕಾರ್ನ್ದು. ಆ್ಯಂಡ್ ಹಾಗೆ ಬಂದರೆ ಹೂ ಈಸ್ ದಿಸ್? ದಿಸ್ ಈಸ್ ಚೆಫ್ಸ್ ಕೇಕ್. ಓಕೆ, ಏನೇನಿದೆ ಆ ಕೇಕಲ್ಲಿ? ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಇಲ್ಲೊಂದು ಚಿಕ್ಕ ವಾಟರ್ ಫಾಲ್ಸ್ ಇದೆ ನೋಡಿ. ಇಲ್ಲೊಂದು ಮಿನಿ ವಾಟರ್ ಫಾಲ್ಸ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಜೈ ಜಗನ್ನಾಥ್ ಇದೆ. ವಾವ್, ದಿಸ್ ಈಸ್ ನೈಸ್. ದಿಸ್ ಈಸ್ ಭಾರ್ಗವೀಸ್ ಫೇವ್ರೆಟ್, ಜೈ ಜಗನ್ನಾಥ್. ಹಾಗೆ ಬಂದರೆ ವಾಟರ್ ಫಾಲ್ಸ್ದು ಒಂದು ಕೇಕ್ ಇತ್ತು. ಅದಾದಮೇಲೆ ಟೂತ್ಲೆಸ್ ಡ್ರ್ಯಾಗನ್ ಇತ್ತು. ಮೇ ಬಿ ಡ್ರ್ಯಾಗನ್ಗೆ ಟೀತ್ ಇಲ್ಲ ಅನಿಸುತ್ತೆ. ಸೊ ಅದು ಒಂದು ಡ್ರ್ಯಾಗನ್ನು. ಬಟ್ ದಟ್ ವಾಸ್ ವೆರಿ ನೈಸ್ ಆ್ಯಕ್ಚುಲಿ. ಚೆನ್ನಾಗಿ ಮಾಡಿದರು. ಬ್ಲ್ಯಾಕ್ ಆ್ಯಂಡ್ ವೈಟ್ ಡ್ರ್ಯಾಗನು ಅದೆಲ್ಲ ಒಂಥರ ಚೆನ್ನಾಗಿತ್ತು. ಮತ್ತು GRB ಇದು ಕೂಡ ಮಾಡಿದರು. ಪ್ರಾಬ್ಲಮ್ ಅಂದರೆ ಏನು ಗೊತ್ತಾ, ಎಲ್ಲನೂ ಚೆನ್ನಾಗಿತ್ತು, ಬಟ್ ತುಂಬಾ ಗ್ಲೇರ್ ಹೊಡಿತಿತ್ತು. ಫೋನ್ ಲೈಕ್ ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅವ್ರ ಹತ್ರ ಕವರ್ ಹಾಕಿರೋದಕ್ಕೆ. ಆಮೇಲೆ ಕಾರ್ಟೂನ್ದು ಒಂದಿತ್ತು, ಚಿಕ್ಕ ಮಕ್ಕಳು ಕಾರ್ಟೂನ್ದು ಇರುತ್ತಲ್ವ, ಅದು ಕೇಕು. ಅದರಲ್ಲಿ ಬಾಬಾ ಬ್ಲ್ಯಾಕ್ ಶಿಪ್ಪು, ಆಮೇಲೆ ಪೆಪ್ಪಾ ಪಿಗ್ಗು ಎಲ್ಲನೂ ಇತ್ತು. ಬಟ್ ಇಟ್ ವಾಸ್ ವೆರಿ ಕ್ಯೂಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದು ಅದು ವೆಡ್ಡಿಂಗ್ದು ಕೇಕ್ ಇತ್ತು. ಆ್ಯಂಡ್ ಅದೂ ಒಳ್ಳೆ ಲುಕ್ಕಾಗಿ ಒಂದು ಬ್ಲ್ಯಾಕ್ ಟಚ್ ಕೊಟ್ಟಿರೋದ್ರಿಂದ ಸೊ ತುಂಬಾ ಚೆನ್ನಾಗಿ ಮಾಡಿದ್ರು ಅದನ್ನ ಕೂಡ. ಆ್ಯಂಡ್ ಎಲ್ಲನೂ ಚೆನ್ನಾಗಿತ್ತು. ಇದು ಮಾಸ್ಕ್ ಕೇಕ್, ಈದ್ ಮುಬಾರಕ್ ಮಾಸ್ಕ್ ಕೇಕ್. ದಿಸ್ ಈಸ್ ದ ಕಾರ್ಸ್ ಥೀಮ್ ಅಂತೆ. ಅದೇ ನನ್ನ ಫ್ರೆಂಡ್ ಹೇಳ್ತಿದ್ದಾಳೆ, ಇರಲಿ ಎರಡೇ ಕಾರ್ ಅಂತ. ಗೈಸ್, ಇದು ರೊನಾಲ್ಡೋ ಅಂತ. ನಿಜವಾಗ್ಲೂ ನನ್ನ ತಮ್ಮ ಏನಾದರೂ ನೋಡಿದ್ರೆ ಇದನ್ನ ಫಸ್ಟ್ ಡಿಲೀಟ್ ಮಾಡು ಅಂತಾನೆ ಹೇಳ್ತಾನೆ. ಯಾಕಂದರೆ ಅವನಿಗೆ ರೊನಾಲ್ಡೋ ಸಕ್ಕತ್ ಇಷ್ಟ. ಬಟ್ ದಿಸ್ ಇಸ್ ಬ್ಯಾಡ್. ದಿಸ್ ಇಸ್ ಓಕೆ, ರೊನಾಲ್ಡೋ ಬೇಡ, ಅಟ್ಲೀಸ್ಟ್ ಅದು ಫುಟ್ಬಾಲ್ ಪ್ಲೇಯರ್ ಅಂತ ಇಟ್ಟಿದ್ರೆ ಮೇ ಬಿ ಇಟ್ ವಾಸ್ ಗುಡ್. ಬಂದಿದ ತಕ್ಷಣ ಸೊ ದಿಸ್ ಈಸ್ ದ ಫುಡ್ ಸೆಕ್ಷನ್. ನೀವು ತಿನ್ಬೋದು. ಸೊ ಫುಡ್ ಸೆಕ್ಷನಿಂದ ಬರ್ತಾ ಇದ್ದಂಗೆ ವಿ ವಿಲ್ ಕಮ್ ಟು ದಿಸ್ ಎಕ್ಸಿಬಿಷನ್ ಸೆಂಟರ್ ಥರ. ಸೊ ದೇ ಹ್ಯಾವ್ ಕೆಪ್ಟ್ ಸೋ ಮೆನಿ. ಆ್ಯಕ್ಚುಲಿ ಎವ್ರಿ ಇಯರ್ ಹೀಗೆ ಇರುತ್ತೆ. ಇದೆ ಚೆನ್ನಾಗಿದೆ ನೋಡಿ, ಇಲ್ಲಿ ಲಯನ್ ಇದೆಲ್ಲ. ಆ್ಯಂಡ್ ಇದೆಲ್ಲ ಈ ಥರದ್ದು ಸೋಫಾ ಸೆಕ್ಷನ್. ಇಲ್ಲಿ ಒಂದು ಬುಕ್ ಸೆಕ್ಷನ್ ಕೂಡ ಇದೆ. ಸಮಥಿಂಗ್ 1 kg ಬುಕ್ಸಿಗೆ ಇಟ್ಸ್ ಆಲ್ ಲೈಕ್ 299. ಆ್ಯಂಡ್ ಇದೆಲ್ಲ ಯೂಸ್ಡ್ ಬುಕ್ಸ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಆರ್ಟಿಸ್ಟ್. ವಾವ್. ಆ್ಯಂಡ್ ಇಟ್ಸ್ ಆಲ್ 3D ಗೈಸ್.
ಆ್ಯಂಡ್ ಇಲ್ಲಿ ಮಿರರ್ಸ್ ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಫಸ್ಟ್ ಬಟ್ ನಾಟ್ ದ ಲೀಸ್ಟ್ ಜಾತ್ರೆದು ಸಿಕ್ಬಿಡ್ತು ಗೈಸ್. ಸೀರಿಯಸ್ಲಿ ಏನೇನೋ ಇದೆ ಗೈಸ್ ಇಲ್ಲಿ. ಇದು ಯಾವುದು ಮದರ್ಸ್ ರೆಸಿಪಿ, ನಮ್ಮ ಅಮ್ಮತೆಯ ರುಚಿ. ಆ್ಯಂಡ್ ಇಲ್ಲೇನೋ ಗೋವಿಂದ ಪ್ರಾಡಕ್ಟ್ಸ್ ಅಂತೆ, ಏನೇನೋ ಇದೆ ಗೈಸ್ ಇಲ್ಲಿ. ಯಪ್ಪ ಸೀರಿಯಸ್ಲಿ ನನಗನ್ಸೋ ಪ್ರಕಾರ ಎಲ್ಲ ಸೇಮ್ ಇದೆ. ಆ್ಯಂಡ್ ನೋ ಸರ್ ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಸ್ಯಾಂಪಲ್ಸ್ ಕೊಡ್ತಾ ಇದ್ದಾರೆ. ಇಫ್ ಯು ವಾಂಟ್ ಯು ಕ್ಯಾನ್ ಹ್ಯಾವ್ ಇಟ್ ಆರ್ ಆಲ್ಸೋ ಯು ಕ್ಯಾನ್ ಸೇ ನೋ ಸಾರಿ ಥ್ಯಾಂಕ್ ಯು ಎಲ್ಲಾನು. ಆ್ಯಂಡ್ ಸೋ ಮೆನಿ ಥಿಂಗ್ಸ್ ಗೈಸ್, ಲಿಟ್ರಲಿ ಸಿ ಸೋ ಮೆನಿ ಥಿಂಗ್ಸ್. ಆ್ಯಂಡ್ ಸುಸ್ತಾಗೋಯ್ತು, ಕಾಲು ನೋವು ಬಂದ್ಬಿಡ್ತು. ಅದೇ ಆ ಕೇಕ್ ಶೋಗೆ ಏನು ಗೊತ್ತಾ, ಇದು ಒಳಗಡೆ ಬರೋ ಕೇಕ್ ಶೋಗೆ ಬರಬೇಕಷ್ಟೇ ನಿಜವಾಗ್ಲೂ. ಆ ಕೇಕ್ ಶೋದಲ್ಲಂತೂ ಏನಿಲ್ಲ, ಅಂತೂ ಇಲ್ಲವೇ ಇಲ್ಲ. We got some ice cream here. What's your Custard apple. Custard apple. Mine kesar pista, kesar badam, mango. We'll enjoy. Guys, finally we got some food section. ಫುಲ್ ಏನೋ ಇದೆ ಫುಡ್ಡು, ಏನೇನು ತಿಂತೀವಿ ಫುಡ್ಡು ಏನೇನು ಮಾಡ್ತೀವಲ್ಲ ಫುಲ್ ಲೈಟ್ ಗ್ಲಾರ್ ಹೊಡಿತಿದೆ. ಏನೇನು ಶಿ ಸೊ ಎಕ್ಸೈಟೆಡ್. ವಿ ಆಲ್ ಆರ್ ಸೇಮ್. ನಮ್ಗೆ ಫುಡ್ ಕಾಣಿಸಿದ ತಕ್ಷಣ ನಮ್ಗೆ ಆ ಲೆವೆಲ್ ಆಫ್ ಎಕ್ಸೈಟ್ಮೆಂಟ್ ಬರುತ್ತೆ. ಆ್ಯಂಡ್ ಇವಾಗ ಹೋಗಿ ತಿನ್ನೋಣ. ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ಬನ್ನಿ, ಅಲ್ಲಿ ಬಜ್ಜಿ ಮೆಣಸಿನ್ಕಾಯಿ ನೋಡಿ ಅಲ್ಲಿ ಹಾರನೇ ಮಾಡಕ್ ಬಿಟ್ಟವ್ರೆ. ಇವಾಗ ನೋಡೋಣ ಏನೇನು ತಿಂತೀವಿ ನಾವು, ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀವಿ ನಿಮಗೆ. ಚಲೋ. ಆ್ಯಕ್ಚುಲಿ ಐ ಟುಕ್ ಪುಳಿಯೋಗರೆ ಹಿಯರ್, ಮೇಲ್ಕೋಟೆ ಪುಳಿಯೋಗರೆ. ಎವ್ರಿ ಟೈಮ್ ಕೇಕ್ ಶೋದಲ್ಲಿ ನಾವು ಬಂದಾಗ ವಿ ವೋಂಟ್ ಮಿಸ್ ಮೇಲ್ಕೋಟೆ ಪುಳಿಯೋಗರೆ. ಆ್ಯಂಡ್ ಅವರೇನೋ ಪಾವ್ ಭಾಜಿ ಹೇಳಿದ್ದಾರೆ. ಪಾವ್ ಭಾಜಿಯಲ್ಲಿ ರೆಡಿ ಆಗ್ತದೆ ಆ ಸೈಡ್ ಅನ್ಸುತ್ತೆ. ಪಾವ್ ಭಾಜಿ ಅಲ್ಲ, ನೀವು ಪಾವ್ ಭಾಜಿ ಹೇಳಿದ್ರು ಫಸ್ಟ್ ನಂದು ನಾನು ಆರ್ಡರ್ ಮಾಡಿ. ಇವಳು ಗೋಬಿ ಹೇಳಿದ್ಲಂತೆ, ಇವಳು ಪಾವ್ ಭಾಜಿ ಹೇಳಿದ್ಲಂತೆ. ನಾನು ಪುಳಿಯೋಗರೆ ತಿಂತಾ ಇದ್ದೀನಿ. ಸೊ ಯಾ, ಪುಳಿಯೋಗರೆ ಕಾಸ್ಟೆಡ್ ಮೀ ಅರೌಂಡ್ ಪುಳಿಯೋಗರೆ ಕಾಸ್ಟೆಡ್ ಮೀ ಅರೌಂಡ್ 80 rupees. ನಿಮ್ಮ 80 ಹುಡುಗ ಸೇಮ್. ಬಟ್ ಇಷ್ಟಕ್ಕೆ 80 ಇಸ್ ನಾಟ್ ವರ್ತ್. ಏನು ಮಾಡೋಕ್ಕಾಗಲ್ಲ. ಹೆಂಗಿದೆ ಕೀರ್ತನ ಗೋಬಿ ಮಂಚೂರಿ? ಆ್ಯಕ್ಚುಲಿ ಇವಾಗ ಫುಡ್ ತಿನ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಇನ್ನು ಎಷ್ಟು ಆ್ಯಕ್ಚುಲಿ ನಾವು ಫುಡ್ ತಿನ್ಕೊಂಡು ಹೋಗ್ತಾ ಇದ್ವಿ. ಇಬ್ರು ತಗೊಂಡ್ರು, ಇವಳು ಗೋಬಿ ಮಂಚೂರಿ, ಇವಳು ಪಾವ್ ಭಾಜಿ. 80 ರೂಪಾಯಿ ದಂಡ ಗೈಸ್, ನಂದೇ ಪರವಾಗಿಲ್ಲ. ಮೈನ್ ವಾಸ್ ಸೋ ಗುಡ್. ಪುಳಿಯೋಗರೆ ಸೀರಿಯಸ್ಲಿ ಚೆನ್ನಾಗಿರುತ್ತೆ. ಬಾಯಲ್ಲಿ ಮೇಲ್ಕೋಟೆ ಪುಳಿಯೋಗರೆ ಹೈಲಿ ಸಜೆಸ್ಟೆಡ್. ಸೊ ಇಟ್ ವಾಸ್ ಮೈನ್ ವಾಸ್ ನೈಸ್. ಅವರಿಬ್ಬರದು ಅಟ್ಟರ್ ವೇಸ್ಟ್, ಅಟ್ಟರ್ ವೇಸ್ಟ್. ದಯವಿಟ್ಟು ತಗೋಬೇಡಿ. ಅದು ಆ ಪಾವ್ ಭಾಜಿ ಅಂತೂ ಫುಲ್ ಪಾಮ್ ಆಯಿಲ್, ಅವರೆಲ್ಲ ಫುಲ್ ಪಾಮ್ ಆಯಿಲ್ ತಿನ್ಸಿಟ್ಟಿದ್ದಾರೆ. ಅದನ್ನ ನೋಡಿದ ತಕ್ಷಣನೇ ಫಸ್ಟ್ ಮನ್ಸು ಮುರಿದೋಗ್ಬಿಡುತ್ತೆ. ಆಮೇಲೆ ನಾಟ್ ಅಟ್ ಆಲ್ ವರ್ತ್. ಎನಿಥಿಂಗ್ ಇಲ್ಲಿ ವರ್ತಿಲ್ಲ ಅಂತ ನಂಗೆ ಅನ್ಸುತ್ತೆ ನಿಜವಾಗ್ಲೂ. ನಾನೇನು ಶಾಪ್ ಮಾಡಿದೆ ಅಂದರೆ ದಿಸ್ ಆನಂದ್ ಅವ್ರದ್ದು ಗಾರ್ಲಿಕ್ ಮಿಕ್ಸ್ಚರ್. ಆ್ಯಂಡ್ ಲಾಸ್ಟ್ ಟೈಮ್ ನಾವು ಬಂದಾಗ ವಿ ಗಾಟ್ ಸಮ್ ರಾಗಿದು ಪಾಪಡ್ಸ್ ಬರುತ್ತಲ್ಲ ಬೋಟಿ ಥರ, ಅದು ಚೆನ್ನಾಗಿರುತ್ತೆ ಇಲ್ಲಿ. ಸೊ ಐ ಗಾಟ್ ದ್ಯಾಟ್. ಬಿಟ್ಟರೆ ಇನ್ನು ಯಾವುದು ವರ್ತಿಲ್ಲ. ಫಸ್ಟ್ ಆಫ್ ಆಲ್ ವರ್ಸ್ಟ್ ಗೈಸ್ ನನ್ನ ಕೇಳಿದ್ರೆ. ಫಸ್ಟ್ ಆಫ್ ಆಲ್ 150 rupees ಆ ಕೇಕ್ ಶೋಗೆ ಬರ್ತೇ ಇಲ್ಲ. ಜಸ್ಟ್ ಹಿಂಗೆ ಬಂದರೆ ಆಗೋಯ್ತು ಅಷ್ಟೇ. ಐ ಹೈಲಿ ರೆಕಮೆಂಡ್ ಟು ನಾಟ್ ಟು ಗೋ. ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆಮೇಲೆ ಇನ್ನೇನೋ ಇದೆ ಇಲ್ಲಿ ಅಷ್ಟೇ. ನಾಟ್ ಅಟ್ ಆಲ್ ವರ್ತ್ ಕಮ್ಮಿಂಗ್ ಇಯರ್ ನನ್ನ ಒಪಿನಿಯನ್ ಕೇಳಿದ್ರೆ ಅಷ್ಟೇ ಗೈಸ್. ಬ್ಯಾಕ್ ಟು ಹೋಮ್. ಇವಾಗ ಟೈಮ್ ಆಲ್ರೆಡಿ ಎಷ್ಟಾಗಿದೆ? ಎಷ್ಟು? 2:30 ಅಷ್ಟೇ. ಏನಿಲ್ಲ ಅಲ್ಲಿ, ನಿಜ ಏನೇನು ಇಲ್ಲ. ವೇಸ್ಟ್, ದಂಡ ಗೈಸ್. ನನ್ನ ಕೇಳ್ಬಿಟ್ರೆ ಅಂತೂ. ಸೊ ಅಷ್ಟೇ ವ್ಲಾಗ್. If you want to waste your money, come here and waste. You can aramse waste. You have so many things to buy. ಅದು 1 to double rate ಕೊಟ್ಬಿಟ್ಟು ಎಲ್ಲ ಇದೆ. ಸೊ ಯಾ, let's go to home now. So tata, bye bye. ಹೇಳು.